ನೀರಿಲ್ಲ, ಸಿಲಿಕಾನ್ ಸಿಟಿಯಲ್ಲಿ ನೀರಿಲ್ಲ ಅನ್ನೋದು. ರಾಜಧಾನಿಯಲ್ಲಿ ಹೆಚ್ಚಾಯಿತು ನೀರಿನ ಸಮಸ್ಯೆ, ಬೆಂಗಳೂರಿನಲ್ಲಿ ತಲೆದೋರಲಿದೆ ನೀರಿನ ಹಾಹಾಕಾರ ಸಮಸ್ಯೆ ಅನ್ನೋದು. ಈಗಾಗಲೇ ಬಿಗುಡಾಯಿಸ್ತಾ ಇದೆ ಕಸದ ನಿರ್ವಹಣೆಯ ಸಂಕಷ್ಟ. ಒಂದ್ ಕಡೆ ಸಾಲು ಸಾಲು, ಒಂದ್ ಕಡೆ ಗುಂಡಿ ರಸ್ತೆ ಇವೆ, ನೀರಿನ ಸಮಸ್ಯೆ ಇದೆ, ಸಿಲಿಂಡರ್ ಸಮಸ್ಯೆ ಇದೆ, ಕಸದ ನಿರ್ವಹಣೆಯ ಸಂಕಷ್ಟ ಇದೆ. ಇನ್ನು ಶಾಖ ಕೂಡ ಜಾಸ್ತಿ ಆಗ್ತಿದೆ. ಯಾಕಂತಂದ್ರೆ ಇದೊಂಥರ ಕಾಂಕ್ರೀಟ್ ಕಾಡು ಅನ್ನೋದು. ಈ ಕಾಂಕ್ರೀಟ್ ರಸ್ತೆಗಳೇನಿದಾವೆ ಏನು ಉಪಯೋಗ ಇದೆ, ಬಟ್ ನೀರು ಬರುತ್ತೆ ಮಳೆಯಿಂದ, ಅದನ್ನು ಹಿಡಿದಿಟ್ಕೊಳೋಕ್ಕೆ ಬಹಳಷ್ಟು ಅಂತರ್ಜಲ ಮಟ್ಟಕ್ಕೆ ಅದು ತಲುಪೋದಕ್ಕೆ ಬಿಡೋದಿಲ್ಲ. ಇದರಿಂದ ಅಂತರ್ಜಲ ಸಮಸ್ಯೆ ಎದುರಾಗುತ್ತೆ. ಅಂತರ್ಜಲ ಸಮಸ್ಯೆ ಆದರೆ ಕೊಳವೆ ಬಾವಿಗಳು ಕಾರ್ಯವನ್ನು ನಿರ್ವಹಣೆ ಮಾಡೋದಿಲ್ಲ. ಅವುಗಳಿಗೆ ಕೂಡ ನಾವು ಮೊನ್ನೆ ಕೂಡ ನೋಡ್ತಾ ಇದ್ವಿ, ಮಂಡ್ಯದಲ್ಲಿ ಹಲವಾರು ಕೊಳವೆ ಬಾವಿಗಳಿದ್ದಾವೆ, ಬಟ್ ನೀರೇ ಇಲ್ಲ. ಅವುಗಳನ್ನು ಪುನಶ್ಚೇತನ ಮಾಡೋದಕ್ಕೂ ಕೂಡ ದುಡ್ಡನ್ನು ಹಾಕಿದ್ದಾರೆ, ಅನುಷ್ಠಾನವನ್ನು ಕೂಡ ಮಾಡಿದ್ದಾರೆ, ಬಟ್ ಯಾವುದೇ ಒಂದು ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಒಂಥರ ಅನಾಥವಾಗಿ ಕೊಳವೆ ಬಾವಿಗಳು ಬಿದ್ದಿರೋದನ್ನು ನಾವು ನೋಡಿದ್ವಿ. ಸೊ ಅದೇ ಥರ ಈಗೂ ಕೂಡ ಬೇಸಿಗೆಯ ಆರಂಭದಲ್ಲೇ ಬೆಂಗಳೂರಿಗೆ ಶಾಕ್ ಎದುರಾಗಿದೆ ಅನ್ನೋದು. ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಇದು ಒಂದು ಸಣ್ಣ ಸಿಟಿ ಅಲ್ಲ, ರಾಜ್ಯದ ರಾಜಧಾನಿ. ಕೋಟ್ಯಾನುಗಟ್ಟಲೆ ಜನ ಇಲ್ಲಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಹೊರ ರಾಜ್ಯದವರು ಕೂಡ ಇಲ್ಲಿ ಇರ್ತಾರೆ. ನೀರಿನ ಸಮಸ್ಯೆಗಳು ಉಂಟಾದರೆ ಅದು ನಗೆಪಾಟಲಿನ ವಿಷಯ ಕೂಡ ಆಗುತ್ತೆ. ಯಾಕಂತಂದರೆ ಮೂಲಭೂತ ಸೌಕರ್ಯಗಳಿರಬೇಕು. ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳು ಅದು ಸೆಕೆಂಡರಿ, ಬಟ್ ಮೂಲಭೂತ ಅನ್ನೋದೇನಿರುತ್ತೆ, ಬೇಸಿಕ್ ಎಮ್ಯುನಿಟೀಸ್ ಏನಿರುತ್ತೆ, ಕುಡಿಯೋ ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ಬೇಸಿಕ್ ಫುಡ್ ಆಗಿರ್ಬೋದು, ಇದು ಏನಿರುತ್ತೆ ಇದು ಇರಲೇಬೇಕು. ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಮೊದಲಿಗೆ ಮೂಲಭೂತ ಸೌಕರ್ಯಗಳ ಕಡೆ ಗಮನವನ್ನು ಹರಿಸಲೇಬೇಕು. ಸೊ ಪ್ರತಿ ವರ್ಷ ಇದು ಆಗ್ತಾ ಇದೆ. ಬಟ್ ಪೂರ್ವಭಾವಿಯಾಗಿ ಯಾವ ಸರ್ಕಾರಗಳು ಕೂಡ ಬಂದರೂ ಕೂಡ ಪೂರ್ವಭಾವಿಯಾಗಿ ಯಾವುದೇ ಒಂದು ಪ್ರೀ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆ ಒಂದು ಸಮಸ್ಯೆಯನ್ನು ಫೈಟ್ ಮಾಡೋಕ್ಕೆ ಹೋಗಲ್ಲ. ಕೊನೆ ಕ್ಷಣದವರೆಗೂ ಕಾದು ನೋಡಿ ಏನಾಗುತ್ತಾ ಆಗಲಿ ಅನ್ನೋ ಮನಸ್ಥಿತಿಗೆ ಬಂದು ನಿಂತುಬಿಟ್ಟಿವೆ ಎಲ್ಲ ಪಕ್ಷಗಳು ಅನ್ನೋದು.